ಇವತ್ತು ಮಳೆ ಆಗಬಹುದು, ಆಗದೇನೂ ಇರಬಹುದು. ಹೌದಾ? ಹಾಗಿದ್ರೆ ಆ ಒಂದು ಪದ ಮೇ ಅಂತ ಏನಿದೆ ಅಲ್ಲ, ಇಟ್ ಈಸ್ ಶೋಯಿಂಗ್, ಇಟ್ ಈಸ್ ಇಂಡಿಕೇಟಿಂಗ್ ಪ್ರಾಬಬಿಲಿಟಿ. ಎರಡೂ ಕಾಯಿನು ಹೆಡ್ ಇರ್ಬೋದು, ಎರಡೂ ಕಾಯಿನು ಟೇಲ್ ಬರ್ಬೋದು. ಇದು ಹೆಡ್ ಮತ್ತಿದು ಟೇಲ್, ಇದು ಟೇಲ್ ಮತ್ತಿದು ಹೆಡ್, ಹಿಂಗೆ ಬರಬಹುದು. ಕರೆಕ್ಟ್ ಅಲ್ವಾ? ನೋಡಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್? ಇವಾಗ ಹೇಳಿ, ಮೋರ್ ದೆನ್ 40 ಇರೋವಂಥದ್ದು ಎಷ್ಟು ಬ್ಯಾಗ್ಸ್ಗಳು? ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ, ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಖಂಡಿತ ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀತಾ ಇರಬೇಕು ಅಲ್ವಾ? ಓಕೆ, ಫೈನ್. ಸೊ ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮೈಂಡ್ ಮ್ಯಾಪ್ ಹಾಗೆ ಸಮ್ಮರಿ ಸೀರೀಸಲ್ಲಿ, ಹೌದಾ, ಮೈಂಡ್ ಮ್ಯಾಪ್ ಹಾಗೆ ಸಮ್ಮರಿ ಸೀರೀಸಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಚಾಪ್ಟರ್ಸ್ಗಳನ್ನು ನಾವು ಸಮರೈಸ್ ಮಾಡ್ತಾ ಬರ್ತಿದ್ವಿ. ಹೌದಾ? ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ಯಾವ ಚಾಪ್ಟರನ್ನು ಸಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತು ನಾವು ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರನ್ನು ಕಂಪ್ಲೀಟಾಗಿ ಸಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬ ಸಿಂಪಲ್ ಚಾಪ್ಟರ್, ಬೇಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬೇಗ ಸಮರೈಸ್ ಮಾಡೋಣ. ಅರ್ಥ ಆಗಿದೆ, ಸಮರೈಸ್ ಮಾಡೋದು ಈಗ ನಮ್ಮ ಕೆಲಸ. ಓಕೆ, ಸೊ ಮೊದಲನೇದಾಗಿ ಪ್ರಾಬಬಿಲಿಟಿ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್. ಫೈನ್. ನೋಡಿ, ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಅದೇನು ಅಂದರೆ, ಇಟ್ ಮೇ ರೇನ್ ಟುಡೇ ಅಂತ ಹೇಳ್ತೀನಿ. ಆ ಒಂದು ಸೆಂಟೆನ್ಸು ಏನನ್ನು ಹೇಳುತ್ತೆ ನಿಮಗೆ? ಅಂದರೆ ಏನರ್ಥ? ಇವತ್ತು ಮಳೆ ಆಗಬಹುದು, ಆಗದೇನೂ ಇರಬಹುದು. ಹೌದಾ? ಹಾಗಿದ್ರೆ ಆ ಒಂದು ಪದ ಮೇ ಅಂತ ಏನಿದೆ ಅಲ್ಲ, ಇಟ್ ಈಸ್ ಶೋಯಿಂಗ್, ಇಟ್ ಈಸ್ ಇಂಡಿಕೇಟಿಂಗ್ ಪ್ರಾಬಬಿಲಿಟಿ. ಚಾನ್ಸಸ್ ಈ ಒಂದು ಪದ ಇದೇನು ಹೇಳುತ್ತೆ? ಇದು ಕೂಡ ಅಷ್ಟೇ, ಆಗಬಹುದು, ಆಗೋ ಚಾನ್ಸಸ್ ಇದೆ, ಆಗದೇನೂ ಇರಬಹುದು ಅಲ್ವಾ? ಹಾಗೆ ಮೋಸ್ಟ್ ಪ್ರಾಬಬ್ಲಿ ಅಂತ ಇರುತ್ತೆ. ಹೌದಾ? ಪ್ರಾಬಬ್ಲಿ ಅಂತ ಯೂಸ್ ಮಾಡ್ತಿರ್ತಾರೆ. ಸೊ ಪ್ರಾಬಬ್ಲಿ ಶಿ ಮೇ ಸ್ಟ್ಯಾಂಡ್ ಫಸ್ಟ್ ಅಂತೆಲ್ಲ ಹೇಳ್ತಿರ್ತಾರೆ. ಹೌದಾ? ಇನ್ ದಿಸ್ ಎಕ್ಸಾಮಿನೇಷನ್ ಅಂದರೆ ಏನು? ಈ ಬಾರಿ ಪರೀಕ್ಷೆಯಲ್ಲಿ ಆ ಹುಡುಗಿ ಫಸ್ಟ್ ಬರಬಹುದು, ಯಾರಿಗೊತ್ತು ಸೆಕೆಂಡೂ ಬರಬಹುದು. ಹೌದಾ? ಅಂದರೆ ಪ್ರಾಬಬಿಲಿಟಿ ಏನು? ಬಹುಶಃ ಆಗಬಹುದು, ಆಗದೇನೂ ಇರಬಹುದು, ಎರಡೂ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಟ್ಸ್ ಜಸ್ಟ್ ಲೈಕ್ ಆನ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಾದರೆ, ನೀವು ಕಾಯಿನ್ ಟಾಸಿಂಗ್ನ ನೋಡಿರ್ತೀರ, ಸ್ಪೆಷಲಿ ಕ್ರಿಕೆಟಲ್ಲಿ. ಹೌದಾ? ಸೊ ಇಂಡಿಯಾದು ಅಂದರೆ ಇಂಡಿಯಾ ಜೊತೆಗೆ ಬೇರೆ ಯಾವುದೇ ಟೀಮ್ದು ಟೂರ್ನಮೆಂಟ್ ಇತ್ತು ಅಂದರೆ, ಕ್ರಿಕೆಟ್ ಮ್ಯಾಚ್ ಇತ್ತು ಅಂದರೆ, ಹೌದಾ, ಸೊ ವಾಟ್ ವಿಲ್ ಹ್ಯಾಪನ್? ಯೂಶಲಿ ನಾವು ಕಾಯಿನ್ ಟಾಸಿಂಗ್ನ ಯೂಸ್ ಮಾಡುವಂಥದ್ದು. ಹೌದಾ? ಸೊ ಸಪೋಸ್ ಇಂಡಿಯಾ ಏನಾದರೂ ಕಾಯಿನ್ ಟಾಸಲ್ಲಿ ಗೆದ್ದರೆ, ಹೌದಾ, ಏನಾಗುತ್ತೆ? ದೇ ಕ್ಯಾನ್ ಚೂಸ್ ವಾಟ್ ಎವರ್ ದೇ ವಾಂಟ್, ಇದರ್ ಬೌಲಿಂಗ್ ಆರ್ ಇಟ್ ಕ್ಯಾನ್ ಬಿ ಬ್ಯಾಟಿಂಗ್. ಬೌಲಿಂಗ್ ಬೇಕು ಅಂದರೆ ಬೌಲಿಂಗು, ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್, ಅವ್ರ ಇಷ್ಟ, ಅದು ಗೆದ್ದವರಿಗೆ. ಹೌದಾ? ಅಂತೂ ಇಲ್ಲಿ ಯೂಸ್ ಮಾಡೋದೇನು? ಕಾಯಿನ್ ಟಾಸಿಂಗ್ ವಿತ್ ದ ಕಾನ್ಸೆಪ್ಟ್ ಆಫ್ ಪ್ರಾಬಬಿಲಿಟಿ. ಹೌದಾ? ಇಲ್ಲಿ ಪ್ರಾಬಬಿಲಿಟಿ ವರ್ಕ್ ಆಗುತ್ತೆ. ಇಂಡಿಯಾನೂ ಗೆಲ್ಲಬಹುದು ಅಥವಾ ನಮ್ಮ ಎದುರಾಳಿನಾದ್ರೂ ಗೆಲ್ಲಬಹುದು ಕಾಯಿನ್ ಟಾಸಿಂಗಲ್ಲಿ. ಹೌದಾ? ಸೊ ಅದು ಎದಕ್ಕೆ? ಬ್ಯಾಟಿಂಗ್ ಬೌಲಿಂಗ್ ಚೂಸ್ ಮಾಡೋದಕ್ಕೋಸ್ಕರ ಅಲ್ವಾ? ಸೊ ಈಗ ಸಪೋಸ್ ಇಫ್ ಐ ಟಾಕ್ ಲೈಕ್, ಸಪೋಸ್ ಒಂದು ಕಾಯಿನ್ನ ಟಾಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಕಾಯಿನ್ನ ನಾನು ಟಾಸ್ ಮಾಡ್ತಿದ್ದೀನಿ, ನನಗೆ ಅಲ್ಲಿ ಔಟ್ಕಮ್ಸ್ಗಳು ಏನೇನು ಸಿಗುತ್ತೆ ಹೇಳ್ರಿ? ವಾಟ್ ಔಟ್ಕಮ್ಸ್ ವಿ ವಿಲ್ ಗೆಟ್? ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ವಾಟ್ ಎವರ್ ದ ಔಟ್ಕಮ್ಸ್ ವಿ ವಿಲ್ ಗೆಟ್ ದ ಔಟ್ಕಮ್ಸ್ ಐದರ್ ಹೆಡ್ ಆರ್ ಟೇಲ್. ಹೌದಾ? ಹೆಡ್ ಅಥವಾ ಟೇಲ್ ಯಾವುದಾದ್ರೂ ಬರಬಹುದು. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಒಂದು ಕಾಯಿನನ್ನು ನಾನು ಟಾಸ್ ಮಾಡಿದಾಗ ನನಗೆ ಹೆಡ್ ಬರಬಹುದು, ಇಲ್ಲ ಅಂದರೆ ಟೇಲ್ ಬರಬಹುದು. ಗೆಟ್ಟಿಂಗ್ ಇಟ್? ಅರ್ಥ ಆಗ್ತಿದಾ? ಓಕೆ, ಸೊ ಹಾಗಿದ್ರೆ ಇಫ್ ಐ ಆಸ್ಕ್ ಯು ಇನ್ ಕೇಸ್ ಟೂ ಕಾಯಿನ್ಸ್ ಆರ್ ಟಾಸ್ಡ್ ಅಂತ ಇಟ್ಕೊಳ್ರಿ. ಸೊ ಹಾಗಿದ್ರೆ ಇಲ್ಲಿ ಔಟ್ಕಮ್ಸ್ಗಳು ಎಷ್ಟೆಷ್ಟು ಬರುತ್ತೆ ಹೇಳ್ರಿ? ಎರಡು ಕಾಯಿನನ್ನು ಟಾಸ್ ಮಾಡಿದಾಗ ಎರಡು ಹೆಡ್ ಬರಬಹುದು. ಹೌದಾ? ಇಲ್ಲ, ಒಂದು ಹೆಡ್ ಅಥವಾ ಟೇಲ್ ಬರ್ಬೋದು, ಇಲ್ಲ ಎರಡೂ ಟೇಲ್ ಬರಬಹುದು. ದೆನ್ ಒಂದು ಹೆಡ್ ಮತ್ತು ಟೇಲ್ ಬರಬಹುದು, ಇನ್ನೊಂದು ಟೇಲ್ ಮತ್ತು ಹೆಡ್ ಬರಬಹುದು. ಕರೆಕ್ಟ್ ಅಲ್ವಾ? ರೈಟ್? ಎಸ್. ಸೊ ಈ 4 ಔಟ್ಕಮ್ಸ್ ಬಿಟ್ಟು ಬೇರೆ ಏನಾದರೂ ಬರೋದಕ್ಕೆ ಸಾಧ್ಯನಾ? ಹೆಡ್ ಟೇಲ್, ಟೇಲ್ ಹೆಡ್, ಟೇಲ್ ಹೆಡ್. ಕರೆಕ್ಟ್ ಅಲ್ವಾ? ಅಂದರೆ
ಎರಡೂ ಕಾಯಿನು ಹೆಡ್ ಇರ್ಬೋದು, ಎರಡೂ ಕಾಯಿನು ಟೇಲ್ ಬರ್ಬೋದು. ಇದು ಹೆಡ್ ಮತ್ತಿದು ಟೇಲ್, ಇದು ಟೇಲ್ ಮತ್ತಿದು ಹೆಡ್, ಹಿಂಗೆ ಬರಬಹುದು. ಕರೆಕ್ಟ್ ಅಲ್ವಾ? ಇಷ್ಟೇ ಔಟ್ಕಮ್ಸ್ ಬರೋವಂಥದ್ದು. ಗೆಟಿಂಗ್ ಇಟ್? ಓಕೆ, ಸರಿ. ಹಾಗಿದ್ರೆ ಈ 4 ಅಂದರೆ ಈ 4 ಔಟ್ಕಮ್ಸ್ ಬರಲಿಕ್ಕೆ ಎಷ್ಟು ಸಾರ್ತಿ ಕಾಯಿನ್ನ ಟಾಸ್ ಮಾಡಬೇಕು? ಒಮ್ಮೆ ಕಾಯಿನ್ನ ಟಾಸ್ ಮಾಡಿದಾಗ, ಎರಡೂ ಕಾಯಿನ್ಸ್ಗಳನ್ನು ಒಮ್ಮೆ ಟಾಸ್ ಮಾಡಿದಾಗ 2 ಹೆಡ್ ಬರುತ್ತೆ. ಫಸ್ಟ್ ಎಕ್ಸ್ಪೆರಿಮೆಂಟ್. ಎರಡನೇ ಸಲ 2 ಕಾಯಿನ್ನ ಅಟ್ ಎ ಟೈಮ್ ಟಾಸ್ ಮಾಡ್ತೀನಿ, 2 ಟೇಲ್ ಬರುತ್ತೆ. ಹೌದಾ? ಆಮೇಲೆ ಇನ್ನೊಮ್ಮೆ 2 ಕಾಯಿನ್ಸ್ನ ಅಟ್ ಎ ಟೈಮ್ ನಾನು ಟಾಸ್ ಮಾಡ್ತೀನಿ, ಒಂದು ಹೆಡ್ ಮತ್ತು ಟೇಲ್ ಬರುತ್ತೆ. ಅದೇ ರೀತಿ ಇನ್ನೂ 2 ಕಾಯಿನ್ಸ್ಗಳನ್ನು ಇನ್ನೊಮ್ಮೆ 4ನೇ ಸಾರ್ತಿ ಅಟ್ ಎ ಟೈಮ್ ಟಾಸ್ ಮಾಡ್ತೀನಿ, ಟೇಲ್ ಮತ್ತು ಹೆಡ್ ಬರುತ್ತೆ. ಹಾಗಿದ್ರೆ ಎಷ್ಟು ಸಾರ್ತಿ ನಾನು ಟ್ರಯಲ್ ಮಾಡಿದ್ದು? 4 ಸಾರ್ತಿ ನಾನು ಟ್ರಯಲ್ ಮಾಡಿದೆ. ಕರೆಕ್ಟ್ ಅಲ್ವಾ? ಓಕೆ, ಇಷ್ಟು ಅರ್ಥ ಆಯ್ತಾ? ಈಗ ನೋಡಿ, ಹಾಗಿದ್ರೆ ನಾನು ಪ್ರಾಬಬಿಲಿಟಿನ ಹೆಂಗೆ ಡಿಫೈನ್ ಮಾಡಬಹುದು ಅಂದರೆ, ಪಿ ಆಫ್ ಇ. ವಾಟ್ ಈಸ್ ದಿಸ್ ಇ ಅಂದರೆ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಎನಿ ಇವೆಂಟ್. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಎನಿ ಇವೆಂಟ್. Okay, so it can be defined as number of trials in which event happened. Event happened divided by total number of trials. Total number of trials. ಅರ್ಥ ಆಗ್ತಿದ್ದದಾ? ಓಕೆ, ಫೈನ್. ಸೊ ಹಾಗಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋದು. ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಅಂದರೆ, ಸಪೋಸ್ ಒಂದು ಕಾಯಿನನ್ನು ನಾನು ಟಾಸ್ ಮಾಡಿದೆ ಅಂತ ಇಟ್ಕೊಳ್ರಿ. ಕಾಯಿನನ್ನು ನಾನು ಟಾಸ್ ಮಾಡ್ತೀನಿ. ಓಕೆ, ವಾಟ್ ಆರ್ ಆಲ್ ದ ಔಟ್ಕಮ್ಸ್ ಐ ವಿಲ್ ಗೆಟ್? ವಾಟ್ ಆರ್ ಆಲ್ ದ ಔಟ್ಕಮ್ಸ್ ಐ ಶಲ್ ಗೆಟ್? ಐದರ್ ಹೆಡ್ ಇಲ್ಲ ಅಂದರೆ ಟೇಲ್ ಅಲ್ವಾ? ಐದರ್ ಹೆಡ್ ಇಲ್ಲ ಅಂದರೆ ಟೇಲ್. ಕರೆಕ್ಟ್ ತಾನೆ? ಎಸ್. ಸೊ ಹಾಗಿದ್ರೆ ಇಫ್ ಐ ಆಸ್ಕ್ ಯು ಟು ಗೆಟ್ ಹೆಡ್, ಓಕೆ, ಇಫ್ ಐ ಆಸ್ಕ್ ಯು ಟು ಗೆಟ್ ಹೆಡ್, ಓಕೆ, ಓನ್ಲಿ ಹೆಡ್. ಹಾಗಿದ್ರೆ ಏನಂತ ಬರಿಬಹುದು ನಾವು? ಓನ್ಲಿ ಹೆಡ್ ಬರೋ ಅಂಥದ್ದು ಒಂದೇ ಸಲ. ಹೌದಾ? ಒಂದು ಕಾಯಿನ್ನ ಟಾಸ್ ಮಾಡಿದಾಗ ವಿ ಶಲ್ ಗೆಟ್ ಹೆಡ್ ಓನ್ಲಿ. ಒಂದು ಹೆಡ್ ಅಂದರೆ ಒಂದೇ ಚಾನ್ಸ್ ಇರುವಂಥದ್ದು. ಔಟ್ ಆಫ್ 2 ಟ್ರಯಲ್ಸ್. ರೈಟ್? ಔಟ್ ಆಫ್ 2 ಟ್ರಯಲ್ಸ್. ಕರೆಕ್ಟ್ ಅಲ್ವಾ? ಅಂದರೆ 2 ಔಟ್ಕಮ್ಸ್ಗಳು, 2 ಟ್ರಯಲ್ಸ್ಗಳು. ಓಕೆ, ಸೊ 2 ಟ್ರಯಲ್ಸಲ್ಲಿ ಒಂದು ಹೆಡ್ ಇರುತ್ತೆ, ಇನ್ನೊಂದು, ಹೌದಾ, 2 ಟ್ರಯಲ್ಸ್ ಒಳಗೆ ಒಂದು ಹೆಡ್ ಬರಬೇಕು, ಇನ್ನೊಂದರೊಳಗೆ ಟೇಲ್ ಬರಬೇಕು. ಹಾಗಿದ್ರೆ ಟೋಟಲ್ 2 ಟ್ರಯಲ್ ಒಳಗೆ ಒಂದು ಹೆಡ್ ಇರುತ್ತೆ. 2 ಟ್ರಯಲ್ ಒಳಗೆ ನಮಗೆ ನೋಡಿ, ಒಂದು ಕಾಯಿನನ್ನು ಟಾಸ್ ಮಾಡ್ತೀವಿ, ಒಮ್ಮೆ ಹೆಡ್ ಬರುತ್ತೆ. ಹೌದಾ? ಮೊದಲನೇ ಸಲ ಹೆಡ್ ಬರುತ್ತೆ, ಎರಡನೇ ಸಲ ಟಾಸ್ ಮಾಡಿದಾಗ ಟೇಲ್ ಬರುತ್ತೆ ಅಲ್ವಾ? ಆಮ್ ಐ ರೈಟ್? ಕರೆಕ್ಟ್ ತಾನೆ? ಗೆಟಿಂಗ್ ಇಟ್? ಒಂದು ಕಾಯಿನನ್ನು ನಾನು ಟಾಸ್ ಮಾಡಿದಾಗ ಐ ವಿಲ್ ಗೆಟ್ ಐದರ್ ಹೆಡ್ ಆರ್ ಟೇಲ್. ಹೌದಾ? ಇಲ್ಲ ನನಗೆ ಟೇಲ್ ಬರಲೇಬೇಕು ಅಂದರೆ ಇನ್ನೊಮ್ಮೆ ಕಾದು ನೋಡಬೇಕು. ಕರೆಕ್ಟ್ ಅಲ್ವಾ? ಅಂದರೆ ಟ್ರಯಲ್ ಎಷ್ಟನೇ ಸಲ ಆಯಿತು? 2ನೇ ಸಲ ಆಯಿತು. ಗೆಟಿಂಗ್ ಇಟ್? ಅರ್ಥ ಆಗ್ತಿದಾ? ಓಕೆ, ಸೊ ಪಿ ಆಫ್ ಹೆಚ್ ಇಸ್ ಈಕ್ವಲ್ ಟು 1/2. ಹಾಗಿದ್ರೆ ನಂಬರ್ ಆಫ್ ಟ್ರಯಲ್ಸ್ ಇನ್ ವಿಚ್ ಇವೆಂಟ್ ಹ್ಯಾಪೆಂಡ್ ಅಂದರೆ, ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬರೋ ಚಾನ್ಸಸ್ ಒಂದೇ ಇರೋದು. ಓಕೆ, ಔಟ್ ಆಫ್ 2 ಟ್ರಯಲ್ಸ್ ಹೆಡ್ ಮತ್ತು ಟೇಲ್ಗಳಲ್ಲಿ ಹೆಡ್ ಬರೋವಂಥದ್ದು ಕೇವಲ ಒಂದೇ ಸರ್ತಿ. ಆಲ್ ರೈಟ್? ಗೆಟಿಂಗ್ ಇಟ್? ಓಕೆ, ಸೊ ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. 50 seeds were selected at random from each of 5 bags of seeds and were kept under standardized conditions favorable to germination. After 20 days, the number of seeds which had germinated in each collection were counted and recorded as follows. Bag ಹಾಗೆ number of seeds germinated. Okay, so ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ more than 40 seeds in a bag, 49 seeds in a bag, more than 35 seeds in a bag. ಓಕೆ, ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಇದರಲ್ಲಿ ಮೊದಲನೇದು ಸೊಲ್ಯೂಷನಲ್ಲಿ ಮೊದಲನೇದು ನೋಡಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್?
ಇವಾಗ ಹೇಳಿ, ಮೋರ್ ದೆನ್ 40 ಇರೋವಂಥದ್ದು ಎಷ್ಟು ಬ್ಯಾಗ್ಸ್ಗಳು? ನೋಡಿ, ಇಲ್ಲಿ ಬ್ಯಾಗ್ನ ಇದು ರೆಪ್ರೆಸೆಂಟ್ ಮಾಡ್ತಿದೆ. ಈ ಒಂದು ರೋ ನಂಬರ್ ಆಫ್ ಸೀಡ್ಸ್ ಜರ್ಮಿನೇಟೆಡ್ ಎಷ್ಟು, ಯಾವ ಯಾವ ಬ್ಯಾಗಲ್ಲಿ ಎಷ್ಟು ನಂಬರ್ ಆಫ್ ಸೀಡ್ಸ್ ಜರ್ಮಿನೇಟ್ ಆಗಿದೆ ಅಂತ ಹೇಳ್ತಿದೆ. ಹೌದಾ? ಸೊ ಈಗ 40 ಸೀಡ್ಸ್ಗಳು ಒಂದೇ ಒಂದು ಬ್ಯಾಗಲ್ಲಿ ಇರೋವಂಥದ್ದು. ಅಂದರೆ ನಂಬರ್ ಆಫ್ ಸೀಡ್ಸ್ ಜರ್ಮಿನೇಟೆಡ್ ಈಸ್ 40. ಎಷ್ಟು? ಅದು ಇರೋದು ಒಂದೇ ಬ್ಯಾಗ್. ಓಕೆ, ಸೊ ನಮಗೆ ಕೇಳ್ತಿರೋದೇನು? ಮೋರ್ ದೆನ್ 40 ಸೀಡ್ಸ್. ಇಟ್ ಮೀನ್ಸ್ 40ನ್ನ ಬಿಟ್ಟು ಮೋರ್ ದೆನ್ 40 ಎಷ್ಟಿದ್ದಾವೆ? 48 ಇದೆ, 42 ಇದೆ, 41 ಇದೆ. ಹಾಗಿದ್ರೆ ಎಷ್ಟು ನಂಬರ್ ಆಫ್ ಬ್ಯಾಗ್ಸ್? ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್? ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್ ಇರುವಂಥದ್ದು ಎಷ್ಟು? 1, 2, 3. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ ಎಷ್ಟು? 5. ಸೊ ಹಾಗಿದ್ರೆ ಪಿ ಆಫ್ ಇವೆಂಟ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಪಿ ಆಫ್ E1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 5. 3 ಔಟ್ ಆಫ್ 5. ಅರ್ಥ ಆಗ್ತಿದಾ? ಓಕೆ, ಫೈನ್. ಇನ್ನು ಎರಡನೇದ್ರ ಕಡೆಗೆ ಹೋಗೋಣ. ವಾಟ್ ಈಸ್ ಪಿ ಆಫ್ E2? ಸೆಕೆಂಡ್ ಇವೆಂಟ್ 49 ಸೀಡ್ಸ್ ಇನ್ ಎ ಬ್ಯಾಗ್. ನೋಡಿ, ಯಾವುದಾದ್ರೂ ಬ್ಯಾಗಲ್ಲಿ 49 ಸೀಡ್ಸ್ಗಳು ಜರ್ಮಿನೇಟ್ ಆಗಿದೆನಾ? ಇಲ್ಲ, ಅಂಥ ಬ್ಯಾಗ್ಸೇ ಇಲ್ಲ. ಹಾಗಿದ್ರೆ ಪಿ ಆಫ್ E2 ಇಸ್ ಈಕ್ವಲ್ ಟು 0 ಔಟ್ ಆಫ್ 5 ವಿಚ್ ಈಸ್ ಈಕ್ವಲ್ ಟು 0. ಡನ್. ಈಗ ಮೂರನೇದು ಪಿ ಆಫ್ E3. ಏನು? ಪಿ ಆಫ್ E3. ಸೊ ಈ ಪಿ ಆಫ್ E3 ಅಂದರೆ ಏನು? ಇವೆಂಟ್ 3, ಥರ್ಡ್ ಇವೆಂಟ್. ಮೋರ್ ದೆನ್ 35 ಸೀಡ್ಸ್ ಇನ್ ಎ ಬ್ಯಾಗ್. ಏನು? ಮೋರ್ ದೆನ್ 35 ಸೀಡ್ಸ್ ಇನ್ ಎ ಬ್ಯಾಗ್. ಎಷ್ಟಿದೆ ಅಂಥವು? ಮೋರ್ ದೆನ್ 35 ಇರೋ ಅಂಥದ್ದು ಎಷ್ಟು ಬ್ಯಾಗ್ಗಳಿದೆ? ನೋಡಿ, ಎಲ್ಲವೂ ಮೋರ್ ದೆನ್ 35 ಸೀಡ್ಸ್ ಇರೋ ಅಂಥದ್ದೇ. 1, 2, 3, 4, 5. ಅಂದರೆ 5ಕ್ಕೆ 5 ಕೂಡ ಮೋರ್ ದೆನ್ 35 ಸೀಡ್ಸನ್ನು ಹೊಂದಿದೆ. ಹಾಗಿದ್ರೆ ಯು ವಿಲ್ ಗೆಟ್ ಪ್ರಾಬಬಿಲಿಟಿ ಆ್ಯಸ್ 1. ಕರೆಕ್ಟ್ ಅಲ್ವಾ? ರೈಟ್? ಓಕೆ, ಫೈನ್. ಸೊ ಮಕ್ಕಳೇ, ಈಗ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಅದೇನು ಅಂದರೆ, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಪ್ರಾಬಬಿಲಿಟಿ ಏನಿರುತ್ತಲ್ಲ, ಪ್ರಾಬಬಿಲಿಟಿ ಪಿ ಆಫ್ ಇ, ಇಟ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಇಟ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಗೆಟಿಂಗ್ ಇಟ್? ಇಟ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಆಲ್ ರೈಟ್. ಅಂದರೆ 0 ಮತ್ತು 1ರ ನಡುವೆ ಬರ್ತಕ್ಕಂಥ ಯಾವುದೇ ವ್ಯಾಲ್ಯೂಸ್ ಇರಲಿ, ಅವೆಲ್ಲ ಹೋಲ್ಡ್ಸ್ ಗುಡ್. ಅಂದರೆ 0ಗಿಂತ ಜಾಸ್ತಿ ಇರಬೇಕು, 1ಕ್ಕಿಂತ ಕಡಿಮೆ ಇರಬೇಕು. 0.22 ಬಂದರೆ ಎಸ್, ಅಫ್ಕೋರ್ಸ್ ಇಟ್ ಈಸ್ ಎ ಪ್ರಾಬಬಿಲಿಟಿ. 1.2 ಬಂದರೆ 1.001 ಬಂತು ಅಂತ ಇಟ್ಕೊಳ್ರಿ, ಇಟ್ ಈಸ್ ಎ ಪ್ರಾಬಬಿಲಿಟಿ. ನೋ, ಇಲ್ಲ. ಏಕೆಂದರೆ ಎಕ್ಸಾಕ್ಟಾಗಿ 1 ಬರಬೇಕು, 1ಕ್ಕಿಂತ 0.1 ಜಾಸ್ತಿ ಇದ್ದರೂ ಕೂಡ ದಟ್ ಈಸ್ ನಾಟ್ ಅಲೌಡ್. ಪ್ರಾಬಬಿಲಿಟಿ ಯಾವಾಗಲೂ 0 ಹಾಗೆ 1ರ ನಡುವೆ ಲೈ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಗೆಟಿಂಗ್ ಇಟ್? ಆಲ್ ರೈಟ್? ಓಕೆ. ಹಾಗೆ ದ ಸಮ್ ಆಫ್ ಆಲ್ ದ ಇವೆಂಟ್ಸ್, ಸಪೋಸ್ ಪಿ ಆಫ್ E1 ಇದೆ ಅಂತ ಇಟ್ಕೊಳ್ರಿ, ಇವೆಂಟ್ 1. ಓಕೆ, ಪ್ಲಸ್ ಪಿ ಆಫ್ E2 ಇದೆ ಅಂತ ಇಟ್ಕೊಳ್ರಿ, ಪ್ಲಸ್ ಪಿ ಆಫ್ E3 ಇದೆ ಅಂತ ಇಟ್ಕೊಳ್ರಿ. ಸೊ ದ ಸಮ್ ಆಫ್ ಆಲ್ ದ ಪ್ರಾಬಬಿಲಿಟೀಸ್ ವಿಲ್ ಅಗೇನ್ ಬಿ ಈಕ್ವಲ್ ಟು 0. ಏನು? ಇದು ಯಾವುದಕ್ಕೆ ಈಕ್ವಲ್ ಇರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 1. ಇಟ್ ವಿಲ್ ಬಿ ಈಕ್ವಲ್ ಟು 1. 0 ಅಂತ ಹೇಳಿದೆ. ಸೊ ಸಾರಿ, ದ ಸಮ್ ಆಫ್ ದ ಪ್ರಾಬಬಿಲಿಟಿ ಆಫ್ ಆಲ್ ದ ಇವೆಂಟ್ಸ್, ಸಪೋಸ್ 3 ಇವೆಂಟ್ಸ್ ಇತ್ತು ಅಂತ ಇಟ್ಕೊಳ್ರಿ. ಓಕೆ, ಇಟ್ ವಿಲ್ ಬಿ ಈಕ್ವಲ್ ಟು 1. ಇದರ ಸಮ್ ಯಾವುದಕ್ಕೆ ಈಕ್ವಲ್ ಅಂದರೆ 1ಗೆ ಈಕ್ವಲ್. ಡನ್. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಈಗ ಇನ್ನೊಂದು ಪ್ರಶ್ನೆನ ನಾವು ಸಾಲ್ವ್ ಮಾಡೋಣ. 2 coins are tossed simultaneously 500 times and we get 2 heads 105 times, 1 head 275 times, 120 times no head. Find the probability of occurrence of each of these events. ಓಕೆ, ಸೊ ಏನು ಹೇಳ್ತಿದ್ದಾರೆ? ಮೊದಲನೇದು, ಫಸ್ಟ್ ಒನ್, ವಿ ನೀಡ್ ಟು ಫೈಂಡ್ ದ ಪ್ರಾಬಬಿಲಿಟಿ ಆಫ್, ಇದನ್ನು ಇವೆಂಟ್ 1 ಅಂತ ಕನ್ಸಿಡರ್ ಮಾಡ್ತೀನಿ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 2 ಹೆಡ್ಸ್
ಎಷ್ಟು 105 ಟೈಮ್ಸ್ ಔಟ್ ಆಫ್ ಎಷ್ಟು ಸಲ ಕಾಯಿನ್ನ ಟಾಸ್ ಮಾಡಿದ್ದಾರೆ 500 ಸಲ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸೊ ಈಗ ಇದನ್ನು 5ಇಂದ ಕ್ಯಾನ್ಸಲ್ ಮಾಡ್ಬೋದು. 5 ಹಂಡ್ರೆಡ್ಸಾ 5 ಇಂಟು 100 ಮಾಡಿದರೆ 500. 5 2s are 10, 5 1s are 5. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ವಾಟ್ ಯು ವಿಲ್ ಗೆಟ್ 21/100 ವಿಚ್ ಈಸ್ ಈಕ್ವಲ್ ಟು 0.21 ವಿಚ್ ಈಸ್ ಈಕ್ವಲ್ ಟು 0.21. ನೋಡಿ ಮೇಲ್ಗಡೆ 21 ಇದೆ, ಮತ್ತೆ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡ್ತೀರಾ, ಕೆಳಗಡೆ 100 ಇದೆ ಅಂದರೆ 2 0 ಇದೆ. ಹಾಗಿದ್ರೆ ಮೇಲ್ಗಡೆ 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಇಡ್ರಿ, ಅಷ್ಟೇ, ಡನ್. ಓಕೆ, ಸೊ ದಿಸ್ ಇಸ್ ಅವರ್ ಪ್ರಾಬಬಿಲಿಟಿ ಆಫ್ ಫಸ್ಟ್ ಇವೆಂಟ್. ಈಗ ಎರಡನೇದು ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್. ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್ ಏನಿರುತ್ತೆ? ಸೆಕೆಂಡ್ ಇವೆಂಟ್ ಪ್ರಾಬಬಿಲಿಟಿ 1 ಹೆಡ್, ಹೌದಾ? ಅಂದರೆ 275 ಔಟ್ ಆಫ್ 500. ಒಂದು ಕೆಲಸ ಮಾಡೋಣ, ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಬರೆಯೋಣ. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಒನ್. ಪಿ ಆಫ್ E2 is equal to 275 ಔಟ್ ಆಫ್ 500. ಓಕೆ, 275 ಔಟ್ ಆಫ್ 500. ಅಗೇನ್ 5ಇಂದ ಕ್ಯಾನ್ಸಲ್ ಮಾಡಿದಾಗ 5 ಇಂಟು 100 ಮಾಡಿದರೆ 500. 5 5s are 25. ಅಗೇನ್ 5 5s are 25. ಓಕೆ, ದಟ್ ಈಸ್ ಯು ಆರ್ ಗೆಟಿಂಗ್ 25/100. ಓಕೆ, ವಿಚ್ ಈಸ್ ಈಕ್ವಲ್ ಟು 0.25. ವಿಚ್ ಈಸ್ ಈಕ್ವಲ್ ಟು 0.25. ಓಕೆ, ಡನ್. ಆಲ್ ರೈಟ್. ಈಗ ನೋ ಹೆಡ್ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ನೋ ಹೆಡ್. ಹಾಗಿದ್ರೆ ಪಿ ಆಫ್ E3 is equal to ನೋ ಹೆಡ್ ಎಷ್ಟಿದೆ ಅಂತೆ? 500 ಟೈಮ್ಸ್ ಟಾಸ್ ಮಾಡಿದಾಗ ನೋ ಹೆಡ್ಸ್ ಎಷ್ಟು ಬಂದಿದೆ? 120 ಟೈಮ್ಸ್ ಔಟ್ ಆಫ್ 500. ಓಕೆ, 120 ಟೈಮ್ಸ್ ಔಟ್ ಆಫ್ 500. ಈಗ 5 ಇಂಟು 100 ಮಾಡಿದರೆ 500. 5 2s are 10, 5 4s are 20. ಸೊ ಯು ವಿಲ್ ಗೆಟ್ 0.24. ಎಷ್ಟು? 0.24. ಡನ್. ಓಕೆ, ಸೊ ಈಗ ನೋಡೋಣ ಇವೆಲ್ಲ ಪ್ರಾಬಬಿಲಿಟಿಗಳು ಏನಿದಾವಲ್ಲ, ಇವೆಂಟ್ಸ್ಗಳು, ಇವನ್ನ ಆ್ಯಡ್ ಮಾಡಿ ನೋಡೋಣ. ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3 ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 0.21 ಪ್ಲಸ್ 0.25 ಪ್ಲಸ್ 0.24. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟನ್ನು ಆ್ಯಡ್ ಮಾಡಿರಿ, ನಿಮಗೆ ಎಷ್ಟು ಬರ್ತದೆ ವ್ಯಾಲ್ಯೂ ನೋಡಿರಿ. 5 + 1 6, 4 10, ಹೌದಾ? ಅಂದರೆ 1 ಕ್ಯಾರಿ ಬರುತ್ತೆ. 10 ಬಂತು. ಅರ್ಥ ಆಗ್ತಿದೆ ಏನು ಮಾಡ್ತಿದ್ದೀನಿ ಅಂತ? 0.21, 0.25, 0.24, ಹೌದಾ? ಇದನ್ನು ಆ್ಯಡ್ ಮಾಡಿದಾಗ 5 + 4 is 9, 9 + 1 is 10. ಸೊ ಇದು 2 2 4 2 6 7. ಸೊ ಸಾರಿ, ಏನೋ ತಪ್ಪು ಬರೆದಿದ್ದೀನಿ ಅನಿಸುತ್ತೆ, ಐ ಬಿಲೀವ್ ಅಲ್ವಾ? ಸೊ ಸಮಥಿಂಗ್ ವೆಂಟ್ ರಾಂಗ್. 5 5s, ಓಹೋ, ಇಲ್ಲಿ 25 ಅಂತ ಬರೆದಿದ್ದೀನಿ. ದಿಸ್ ಇಸ್ 55. ದಿಸ್ ಇಸ್ 55. ಸೊ ಸಾರಿ, ದಿಸ್ ಈಸ್ 55. ಓಕೆ, ಫೈನ್. ಸೊ ಇಲ್ಲಿನೂ ಚೇಂಜ್ ಮಾಡ್ತೀನಿ, ಇಲ್ಲಿನೂ ಚೇಂಜ್ ಮಾಡ್ತೀನಿ. ಓಕೆ, ದಿಸ್ ಈಸ್ 0.55. 0.55. ಓಕೆ, ಸೊ ಇದು ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಯಾವುದು ಯೂನಿಟ್ ಡಿಜಿಟ್ಟು? 5 + 4 9, 9 + 1 is 10. 5 7, ಸಾರಿ 5 + 2 7, 7 + 1 8, 8 + 2 is 10 again. So you will get 1.00, which is nothing but 1. ಕರೆಕ್ಟ್ ಅಲ್ವಾ? ಸೊ ಇವಾಗ ತಾನೇ ನಾವು ನೋಡಿದ್ವಿ probability of the sum of the probability of any number of events will be equal to 1. ಕರೆಕ್ಟ್ ತಾನೆ? ಹಾಗಿದ್ರೆ you will get the answer as 1 only. You will get the answer as 1. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಅರ್ಥ ಆಯ್ತಲ್ಲ ಮಕ್ಕಳೇ? ಕಾನ್ಸೆಪ್ಟ್ ತುಂಬ ಸುಲಭ ಇದೆ. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಓಕೆ, ಆಲ್ ರೈಟ್. ಸರಿ, ಸೊ ನಾವು ಪ್ರಾಬಬಿಲಿಟಿ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಅರ್ಥ ಆಯ್ತಲ್ಲ ಚಾಪ್ಟರು? ತುಂಬ ಸಿಂಪಲ್ ಚಾಪ್ಟರ್.
ಕಾನ್ಸೆಪ್ಟ್ನ ನಾವು ಸಮ್ಮರೈಸ್ ಮಾಡಿದ್ವಿ, ಅದ್ರ ಮೇಲೆ ಕೆಲವು ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಹೌದಾ? ಓಕೆ. ಸೊ ಇನ್ನೂ ಕೆಲವು ಚಾಪ್ಟರ್ಸ್ಗಳಿದೆ ಮಕ್ಕಳೇ, ವೇರ್ ಯು ನೀಡ್ ಟು ಪುಟ್ ಯುವರ್ ಮೋರ್ ಎಫರ್ಟ್, ಲೈಕ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಗಿರಬಹುದು. ಹೌದಾ? ಸೊ ಸರ್ಕಲ್ಸ್ ಆಗಿರಬಹುದು. ಸೊ ಸ್ಪೆಷಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ನೀವು ಜಾಸ್ತಿ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕು. ಓಕೆ. ಸೊ ಪ್ರಾಬಬಿಲಿಟಿ ಆಗಿರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಲಾಸ್ಟಲ್ಲಿ ಬರ್ತಕ್ಕಂಥ ಚಾಪ್ಟರ್ಸ್ಗಳು ಸುಲಭನೇ ಇದೆ. ಯು ಕ್ಯಾನ್ ಮ್ಯಾನೇಜ್ ಇಟ್, ಐ ನೋ ದ್ಯಾಟ್. ಓಕೆ. ಬಟ್ ಏನು ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ಇದು ಕೂಡ ಕಷ್ಟನೇ. ಹೌದಾ? ಪೂರ್ತಿ ಅರ್ಥ ಆಗದೆ ಹೋಗುತ್ತೆ, ಬರೀ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಮೇಕ್ ಶ್ಯೂರ್ ದಟ್ ನಿಮಗೆ ಈ ಒಂದು ಪ್ರಾಬಬಿಲಿಟಿ ಕಾನ್ಸೆಪ್ಟಲ್ಲಿ ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆ. ಓಕೆ. ಅಂದರೆ ಪ್ರಶ್ನೆನ ಇಲ್ಲಿ ಅರ್ಥ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಅವ್ರೇನು ಕೇಳ್ತಿದ್ದಾರೆ, ನಾವೇನನ್ನು ಹೇಳಬೇಕು, ಏನನ್ನು ಸಾಲ್ವ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಹಾಗಿದ್ರೆ ಮಕ್ಕಳೇ, ನಮ್ಮ ಮುಂದಿನ ಸೆಷನ್ನಲ್ಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ನ ತಗೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ, ಸಮರೈಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಚೆನ್ನಾಗಿ ಓದಿ. ಓಕೆ. ಸೊ ಈ ಎಕ್ಸಾಮ್ ಟೈಮಲ್ಲಿ ನಿಮಗೆ ತುಂಬ ಕ್ರೂಷಿಯಲ್. ಈ ಒಂದು ಟೈಮನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ಆಗಬಾರ್ದು. ಹೌದಾ? ಸೊ ನಿಮ್ಮ ಅಷ್ಟೂ ಎಫರ್ಟ್ಗಳು, ಇಡೀ ವರ್ಷ ಪೂರ್ತಿ ಏನು ಹಾಕಿರ್ತೀರಲ್ಲ, ಅದೆಲ್ಲ ಎಫರ್ಟು ಫಲ ಕೊಡುವಂಥ ಟೈಮ್ ಯಾವುದು? ನಿಮ್ಮ ಎಕ್ಸಾಮ್. ಹೌದಾ? ಸೊ ಅದೇ 3 ತಾಸಲ್ಲಿ ನಿಮ್ಮ ರಿಸಲ್ಟ್ ನಿಂತಿರುತ್ತೆ. ಆ 3 ತಾಸಿಗೆ ಅದೆಷ್ಟು ಪ್ರಯತ್ನ ಪಟ್ಟಿರ್ತೀರಿ. ಹಾಗಾಗಿ ಈ ಒಂದು ಟೈಮನ್ನು ಸರಿಯಾಗಿ ಯೂಸ್ ಮಾಡಿ, ಪದೇ ಪದೇ ರಿವೈಸ್ ಮಾಡಿ. ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್ ಆ್ಯಂಡ್ ಐ ಆಮ್ ಶ್ಯೂರ್ ಅಬೌಟ್ ದ್ಯಾಟ್. ಓಕೆ, ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಸೆಷನಲ್ಲಿ ಮೀಟ್ ಆಗೋಣ. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.